ಜನತಾ ಎಜುಕೇಷನ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯ ರಾಯಭಾರಿ, ಸಾವಿರಾರು ವಿದ್ಯಾರ್ಥಿಗಳ ನೆಚ್ಚಿನ ಸಂಸ್ಥೆ. ಇದು ಶಿಕ್ಷಣಕ್ಕೆ ಕೊಡುವ ಮಹತ್ವ ಅಪೂರ್ವವಾಗಿದೆ. ಪ್ರತಿಯೊಂದು ಕಾಲೇಜಿನ ಗೋಡೆಗಳು ಇದರ ಇತಿಹಾಸವನ್ನು ತೆರೆದಿಡುತ್ತವೆ. ಯಾಕೆ ಅಂದರೆ ಇದು ಕೇವಲ ಸಂಸ್ಥೆಯಲ್ಲ, ಇದೊಂದು ತುಂಬು ಕುಟುಂಬ. ಆರ್ಟಿಕಲ್ಗಳು, ಸೆಕ್ಷನ್ಗಳು, ಲ್ಯಾಂಡ್ಮಾರ್ಕ್ ಕೇಸ್ಗಳು, ಕ್ರಿಮಿನಲ್ ಲಾ ಸಬ್ಜೆಕ್ಟ್ಗಳು, ಸಿವಿಲ್ ಲಾ, ಫ್ಯಾಮಿಲಿ ಲಾ, ಲೈಫ್ ರೂಲ್ಸ್ ಲಾಗಳನ್ನು ಇವತ್ತು ಒಂದು ದಿನ ಮಟ್ಟಕ್ಕೆ ಅವುಗಳನ್ನೆಲ್ಲ ಪಕ್ಕಕ್ಕಿಟ್ಟರೆ ಪ್ರತಿಯೊಬ್ಬರು ಕೂಡ ಮತ್ತೆ ಮಕ್ಕಳಾಗೋಕ್ಕೆ ಕಾಯ್ತಾ ಇರ್ತಾರೆ. ಆ ದಿನಗಳಂತೂ ಮತ್ತೆ ಬರಲ್ಲ. ಹಾಗಂತ ನಾವು ಕೂಡ ಸುಮ್ಮನೆ ಕೂರಲ್ಲ. ಇದು ನಮ್ಮ ಸ್ಪೋರ್ಟ್ಸ್ ಮೀಟ್ ಡೇ. ಕಾದು ನಿಂತವರೆಲ್ಲ ಬೀಳುವ ಕಿರು ಸೂರ್ಯನ ಕಿರಣಗಳ ಜೊತೆ ಸ್ವಲ್ಪ ಮಾತುಗಳನ್ನು ಆಡುತ್ತಾ, ಸಂಸ್ಥೆಯ ಮುಖ್ಯ ಅತಿಥಿಗಳನ್ನು ಗೌರವಿಸುತ್ತಾ, ಜೊತೆಗೆ ಕ್ರೀಡೆಯ ನೀತಿ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಲಾಯಿತು. ಕ್ರೀಡೆಯಲ್ಲಿ ಭಾಗವಹಿಸುವವರಿಗೆ ಖುಷಿಯಾದರೆ ಅದನ್ನು ನೋಡೋರಿಗೆ ಇನ್ನೂ ಖುಷಿಯನ್ನು ನೀಡುವ ಗಳಿಗೆಗಳು ನಮ್ಮ ಕಾಯುತ್ತಾ ಸ್ವಾಗತ ತೋರುವಂತೆ ಕಾಣುತ್ತಿತ್ತು. ಆ ಸಮಯ ಬಂದೇ ಬಿಡ್ತು. ಫೋರ್ಹೆಡ್ ಮುಂದೆನೇ ಇರಬೇಕು. ಒಂದ್ ವೇಳೆ ಹಿಂದೆ ಇಟ್ಕೊಬಿಟ್ರೆ ತಲೆಗೊಡಿಯುತ್ತೆ. ಎಸಿಬೇಕಾದ್ರೆ ಹುಷಾರಾಗಿ ಎಸಿರಿ. ಅಲ್ಲಿ ಬೀಳ್ಬೇಕಾದ್ರೆ ಕಂಪಲ್ಸರಿ ಪಾಯಿಂಟ್ ಆಗ್ಬೇಕು. ಪಾಯಿಂಟ್ ಆಗ್ಬೇಕಂದ್ರೆ ಹಿಂಗೆ ಇಟ್ಕೋಬೇಕು ಅಂತೇನಿಲ್ಲ. ಹಿಂಗಿತ್ತು ಈಗ ಪಾಯಿಂಟ್ ತಗೋತೀವಿ. ಎರಡೇ ಚಾನ್ಸು. ಎಸಿಬೇಕಾದ್ರೆ ಕೇರ್ಫುಲ್ ಆಗಿ ಎಸಿರಿ. ಅಲ್ಲಿಂದ ಓಡ್ಕೊಂಡ್ ಬಂದು ಎಸಿರಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನದಲ್ಲಿ ಏನೋ ಒಂದು ಬದಲಾವಣೆ. ಎಷ್ಟು ವಿದ್ಯಾರ್ಥಿಗಳಿಗೆ ಕ್ರೀಡೆಯ ಜೀವನ ಆಗಿರುತ್ತೆ. ಅನಿವಾರ್ಯದಿಂದ ಅದನ್ನು ಕೈಬಿಟ್ಟಿರುತ್ತಾರೆ. ಆದರೆ ಅದನ್ನು ಮತ್ತೆ ಅವರಿಗೆ ಅವಕಾಶವಾಗಿ ಕಲ್ಪಿಸಿಕೊಡಲಾಯಿತು. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸೋಕೆ ಸಾಕಷ್ಟು ಹೆಣ್ಣು ಮಕ್ಕಳು ಕೂಡ ಕ್ರೀಡೆಯಲ್ಲಿ ತಮ್ಮ ಸಮಾನತೆಯ ಧ್ಯೇಯ ವಾಕ್ಯವನ್ನು ತೋರಿಸುವಂತೆ ಕಾಣುತ್ತಿತ್ತು. ಅದರಂತೆಯೇ ಅವರು ಕೂಡ ಭಾಗವಹಿಸಿ ಆ ಕ್ರೀಡೆಗೆ ಮಹತ್ವದ ಭಾಗವಾಗಿ ಗೋಚರಿಸಿದರು. ದೇಹಕ್ಕೆ ವಯಸ್ಸಾಗಬಹುದು, ಆದರೆ ಇವರ ಹುಮ್ಮಸ್ಸಿಗಲ್ಲ. ಇವರು ನಮ್ಮ ಕಾಲೇಜಿನ ಮಿನುಗೋ ಕಿರೀಟ, ಅಂದರೆ ಪ್ರಾಂಶುಪಾಲರು. ವಿವೇಕಾನಂದ ಕಾಲೇಜ್ ಆಫ್ ಲಾನ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರು ಕೂಡ ತಮ್ಮದೇ ಆದ ಮಹತ್ವದ ಗುರಿಗಳನ್ನು ಹೊಂದಿದ್ದಾರೆ. ಆ ಗುರಿಗಳು ವಿದ್ಯಾರ್ಥಿಗಳಿಗೋಸ್ಕರ ಆಗಿದೆ. ಇವರು ಈ ಸ್ಪೋರ್ಟ್ಸ್ ಮೀಟ್ನ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮಗೆ ವಹಿಸಿದ ಪ್ರತಿಯೊಂದು ಚಟುವಟಿಕೆಯನ್ನು ಅಚ್ಚುಕಟ್ಟಾಗಿ ಮುಗಿಸಿದರು. ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಾಳಜಿಯೂ ಕೂಡ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುವ ಹಾಗೆ ಇತ್ತು. ಇದಲ್ಲವೇ ಒಬ್ಬ ನಿಜವಾದ ಶಿಕ್ಷಕರ ಮೌಲ್ಯ. ಕಾಲೇಜಿನ ಪ್ರತಿಯೊಬ್ಬ ಸಿಬ್ಬಂದಿಗಳ ಸಹಕಾರವೂ ಕೂಡ ಈ ಯಶಸ್ಸಿಗೆ ಕಾರಣ. ಅವರ ಭಾಗಿತ್ವ ಕುಂದುಕೊರತೆಗಳನ್ನು ಸರಿದೂಗಿಸಿತು. ಅಂದುಕೊಂಡಂತೆ ಪ್ರತಿಯೊಂದು ಕ್ರೀಡಾಕೂಟಗಳು ಒಂದೊಂದಾಗಿ ಸೂರ್ಯನ ಪಯಣದ ಜೊತೆ ಸೇರಿ ಅವುಗಳು ಕೂಡ ನಿಧಾನಗತಿಯಾಗಿ ಮುಗಿಯಲಾರಂಭಿಸಿದವು.
ಈ ಸ್ಪೋರ್ಟ್ಸ್ ಮೀಟ್ನಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಸೋಲು ಗೆಲುವು ಇದ್ದದ್ದೇ, ಆದರೆ ಆ ಕ್ಷಣದ ಭಾಗವಹಿಸೋಕೆ ನಿಮ್ಮ ಧೈರ್ಯವನ್ನು ತೋರಿಸುತ್ತದೆ. ಎಲ್ಲ ಕ್ರೀಡೆಗಳು ಮುಗಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮನದಲ್ಲಿ ಏನೋ ಕಡಲಾಚೆಯ ಗೊಂದಲ, ಅದು ಯಾರಿಗೂ ಕಾಣಿಸದೆ ಹೋಯಿತು. ನಿರಾಶೆಯ ಭಾವನೆ, ತುಸು ಹತಾಶೆ ಇವೆಲ್ಲವೂ ಮುನಿಸಿಕೊಂಡಂತೆ ಇತ್ತು. ಆದರೆ ಆ ಮುನಿಸನ್ನು ನಿಲ್ಲಿಸೋಕೆ ಮತ್ತೊಂದು ನಗೆಯ ಕಾರ್ಯಕ್ರಮ ಆರಂಭವಾಯಿತು. ಬದುಕಿನ ಭಾರವು ಬೆನ್ನೇರಿದಾಗ, ಕಾಣದ ಖುಷಿ ಮರೆಯಾದಾಗ, ಕಂಡ ಕನಸಿನ ಗುರಿಗಳು ದಾರಿ ತಪ್ಪಿದಾಗ, ಮುನಿಸಿಕೊಳ್ಳದೆ ಮುಂದೆ ಆಗುವ ಬದಲಾವಣೆಗಳನ್ನು ಸಮಯದ ಜೊತೆ ನಿಂತಾಗ ಎಲ್ಲವೂ ಸರಿ ಹೋಗುತ್ತದೆ. ಅಂತಹ ಸಮಯವನ್ನು ವಿದ್ಯಾರ್ಥಿಗಳಿಗೋಸ್ಕರ ನೀಡಿದ ಜನತಾ ಎಜುಕೇಷನ್ ಟ್ರಸ್ಟ್ ಆ್ಯಂಡ್ ವಿವೇಕಾನಂದ ಕಾಲೇಜ್ ಆಫ್ ಲಾನ ಎಲ್ಲ ಶಿಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು.